ಅಯೋಧ್ಯೆ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ 2 ದಿನ ಅಷ್ಟೇ ಬಾಕಿ ಉಳಿದಿದೆ. ಉತ್ತರ ಪ್ರದೇಶದ ಅಯೋಧ್ಯೆ ನಗರ ಸಂಭ್ರಮದಲ್ಲಿ ಮಿಂದೇಳ್ತಾ ಇದೆ. ಜನವರಿ 22ರಂದು ಶ್ರೀರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಅತ್ಯಂತ ಸಂಭ್ರಮ ಸಡಗರದಿಂದ ಜರುಗಲಿದೆ. ದೇಶದಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಜನವರಿ 22ರಂದು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ದಿನ ಅಯೋಧ್ಯೆ ಗಣ್ಯಾತಿ ಗಣ್ಯರಿಂದ ತುಂಬಿ ಹೋಗಲಿದೆ. ವಿವಿಧ ಕ್ಷೇತ್ರಗಳ ಸಾಧಕರೆಲ್ಲ ಆ ಮಹಾನ್ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಈಗಿನಿಂದಲೇ ಕಟ್ಟೆಚ್ಚರ ವಹಿಸಲಾಗಿದೆ. ಜನವರಿ 22ರ ದಿನ ಅಯೋಧ್ಯೆಯನ್ನ ಸಂಪೂರ್ಣ ಬಂದ್ ಮಾಡಲಾಗ್ತಾ ಇದೆ. ಮಧ್ಯಾಹ್ನ 2:30ರವರೆಗೂ ಎಲ್ಲಾ ರೀತಿಯ ವ್ಯಾಪಾರ ವಹಿವಾಟು ಸ್ತಬ್ಧವಾಗಲಿದೆ. ವಾಹನ ಸಂಚಾರ ಒಂದು ಕಡೆ ಇರಲಿ, ಸ್ಥಳೀಯರ ಓಡಾಟಕ್ಕೂ ಕೂಡ ನಿರ್ಬಂಧ ವಿಧಿಸಲಾಗಿದೆ. ಈ ಸಂಬಂಧ ಸಿಎಂ ಯೋಗಿ ಆದಿತ್ಯನಾಥ್ ಸರ್ಕಾರ ವಿಶೇಷ ಆದೇಶವನ್ನ ಹೊರಡಿಸಿದೆ. ಇನ್ನು ಭದ್ರತೆಗಾಗಿ ಬರೋಬ್ಬರಿ 20,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗ್ತಾ ಇದೆ. ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆಯ ನೇರ ಪ್ರಸಾರ ವೀಕ್ಷಿಸಲಿದ್ದಕ್ಕಾಗಿ ಈಗಾಗಲೇ ಕೇಂದ್ರ ಸರ್ಕಾರಿ ನೌಕರರಿಗೆ ಅರ್ಧ ದಿನ ರಜೆಯನ್ನ ಘೋಷಿಸಲಾಗಿದೆ. ಬಿಜೆಪಿ ಆಡಳಿತ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಇರುವ ಹಲವು ರಾಜ್ಯಗಳಲ್ಲಿ ಈಗಾಗಲೇ ಸೋಮವಾರ ಸರ್ಕಾರಿ ರಜೆಯನ್ನ ಘೋಷಿಸಲಾಗಿದೆ. ಮಾಂಸ ಮದ್ಯ ಮಾರಾಟವನ್ನ ಬಂದ್ ಮಾಡಲಾಗಿದೆ. ಇದೀಗ ಮಹಾರಾಷ್ಟ್ರ ಸರ್ಕಾರವು ಜನವರಿ 22ರಂದು ಸಾರ್ವಜನಿಕ ರಜೆ ಘೋಷಿಸಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ರಜೆ ಘೋಷಣೆ ಆಗ್ತಾ ಇರುವ ಬೆನ್ನಲ್ಲೇ ಕರ್ನಾಟಕದಲ್ಲೂ ಜನವರಿ 22ರಂದು ಸರ್ಕಾರಿ ರಜೆ ಘೋಷಿಸುವಂತೆ ಸಿಎಂ ಸಿದ್ದರಾಮಯ್ಯಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಪತ್ರ ಬರೆದಿದ್ದಾರೆ. ಇನ್ನು ಬೆಂಗಳೂರು ವಕೀಲರ ಸಂಘ ಕೂಡ ಸೋಮವಾರ ರಜೆ ಕೊಡಬೇಕು ಅಂತ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದೆ. ಈ ಸಂಬಂಧ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ ಸುಬ್ಬಾರೆಡ್ಡಿ ಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ಕರಸೇವೆಯಲ್ಲಿ ಭಾಗವಹಿಸಿದ ಹುಬ್ಬಳ್ಳಿಯ ರಾಮಭಕ್ತ ರಮೇಶ್ ಅನ್ನೋರು ತಮ್ಮ ಸ್ನೇಹಿತರ ಜೊತೆ ಅಯೋಧ್ಯೆಗೆ ನಿನ್ನೆ ಸಂಜೆ ರೈಲಿನಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ರಮೇಶ್ ರಾಜಪುರೋಹಿತ ಅವರ ನೇತೃತ್ವದಲ್ಲಿ ಸುನಿಲ್, ಹೇಮಂತ್ ಮುಂತಾದವರು ಜೈ ಶ್ರೀರಾಮ್ ಘೋಷಣೆ ಕೂಗುತ್ತಾ ನಿನ್ನೆ ಸಂಜೆ 6:15ಕ್ಕೆ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಿಂದ ಅಯೋಧ್ಯೆದತ್ತ ತೆರಳಿದರು. ಮತ್ತೊಂದೆಡೆ ಹುಬ್ಬಳ್ಳಿಯ 20 ಕಲಾವಿದರು ಅಯೋಧ್ಯೆ ರೈಲ್ವೆ ನಿಲ್ದಾಣದಲ್ಲಿ 5 ಅಳಿಲುಗಳ ಕಲಾಕೃತಿ ನಿರ್ಮಿಸಿದ್ದಾರೆ. ಹುಬ್ಬಳ್ಳಿಯ ಅರ್ಟ್ವಾಲೆ ಸಂಸ್ಥೆ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ಗೌತಮ್ ಓಸ್ತವಾಲ್ ಮಾರ್ಗದರ್ಶನದಲ್ಲಿ ಉಚಿತವಾಗಿ ಈ ಸೇವೆಯ ರೂಪದಲ್ಲಿ ಅಳಿಲುಗಳ ಪ್ರತಿಕೃತಿ ನಿರ್ಮಿಸಲಾಗಿದೆ. ಅಯೋಧ್ಯೆ ಶ್ರೀರಾಮ ಮಂದಿರ ನಿರ್ಮಾಣದಲ್ಲಿ ಕರ್ನಾಟಕದ ಹಲವು ಶಿಲ್ಪಿಗಳು ಕೈಜೋಡಿಸಿದ್ದಾರೆ. ಗದಗ ತಾಲೂಕಿನ ಅಂತೂರ್ಬೆಂತೂರು ಗ್ರಾಮದ ಯುವ ಶಿಲ್ಪಿ ರಮೇಶ್ ಅನ್ನೋರು ಅಯೋಧ್ಯೆಯಲ್ಲಿ ಕೆತ್ತನೆ ಕೆಲಸ ಮುಗಿಸಿ ತಮ್ಮೂರಿಗೆ ವಾಪಸ್ಸಾಗಿದ್ದಾರೆ. ರಮೇಶ್ ಕಲ್ಲಿನ ಕಂಬಗಳ ಕೆತ್ತನೆ ನಿರ್ವಹಿಸಿದರು. ಯುವ ಶಿಲ್ಪಿ ರಮೇಶ್ಗೆ ಅವರ ಊರಿನ ಗ್ರಾಮಸ್ಥರು ಸನ್ಮಾನ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಮ ಮಂದಿರ ಉದ್ಘಾಟನೆಗೆ ದೇಶದ ಮೂಲೆ ಮೂಲೆಗಳಿಂದಲೂ ಕೂಡ ಭಕ್ತರಿಂದ ತಮ್ಮದೇ ರೀತಿಯಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಕೆಯಾಗ್ತಾ ಇದೆ. ಲಖನೌನ ರಾಮಭಕ್ತ ಸಜಲ್ ಗುಪ್ತಾ ಅನ್ನೋರು ರಾಮನ ಪ್ರಾಣ ಪ್ರತಿಷ್ಠಾಪನಾ ದಿನಕ್ಕಾಗಿ 56 ಬಗೆಯ ಭೋಗ ಪ್ರಸಾದವನ್ನು ಅರ್ಪಿಸಿದ್ದಾರೆ. 56 ಬಗೆಯ ಸಿಹಿ ತಿನಿಸುಗಳು ಇದರಲ್ಲಿ ಒಳಗೊಂಡಿವೆ. ಪೂಜೆಯ ಬಳಿಕ ಇದನ್ನು ಭಕ್ತರಿಗೆ ವಿತರಿಸಲಾಗುತ್ತೆ. ಅಲಿಗಢ ರಾಮಭಕ್ತರು ಅಯೋಧ್ಯೆಯ ರಾಮ ಮಂದಿರಕ್ಕೆ 405 ಕೆಜಿ ತೂಕದ ಬೀಗವನ್ನ ದಾನ ಮಾಡಿದ್ದಾರೆ. 6 ತಿಂಗಳಿನಿಂದ ಬೀಗ ತಯಾರು ಮಾಡಿರುವ ರಾಮಭಕ್ತ ಲಾರಿಯಲ್ಲಿ ಈ ಬೀಗ ಮತ್ತು ಅದರ ಬೀಗದ ಕೈಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಸದ್ಯ ಅಯೋಧ್ಯೆಯ ಕರಸೇವಕಪುರಂನಲ್ಲಿ ಬೀಗ ಇಡಲಾಗಿದೆ. ಈ ಬೀಗದ ಒಂದೊಂದು ಕೈಗಳು ತಲಾ 30 ಕೆಜಿ ತೂಕವಿದೆ ಅಂತ ಹೇಳಲಾಗ್ತಿದೆ. ವೈರಲ್ ಆಗ್ತಾ ಇರುವ ಬಾಲರಾಮನ ಮೂರ್ತಿ ನಿಜವಾದುದಲ್ಲ, ಅಕಸ್ಮಾತ್ ಅದು ನಿಜವಾಗಿದ್ರೆ ಅದರ ತನಿಖೆ ನಡೆಯಲಿದೆ ಅಂತ ರಾಮ ಜನ್ಮಭೂಮಿ ಪ್ರಧಾನ ಅರ್ಚಕ ಸತ್ಯೇಂದ್ರ ದಾಸ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಮೂರ್ತಿಯನ್ನ ಬಟ್ಟೆಯಿಂದ ಸಂಪೂರ್ಣವಾಗಿ ಮುಚ್ಚಲಾಗಿದೆ. ಅಧಿವಾಸ ಪರೀಕ್ಷೆ ನಡೆಸಬೇಕಾದ್ರೂ ಕೂಡ ವಿಗ್ರಹದ ಕಣ್ಣಿಗೆ ಕಟ್ಟಿದ್ದ ಬಟ್ಟೆ ಬಿಚ್ಚಿಲ್ಲ. ಹೀಗಾಗಿ ಕಣ್ಣು ತೆರೆಯದಂತೆ ಇರುವ ಮೂರ್ತಿ ನಿಜವಾದುದಲ್ಲ ಅಂತ ಹೇಳಿದ್ದಾರೆ. ಯಾರು ಮೂರ್ತಿ ಬಹಿರಂಗ ಪಡಿಸಿದ್ರ ಅದರ ಬಗ್ಗೆ ತನಿಖೆ ಆಗುತ್ತೆ. ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಅಲಂಕಾರಗಳೆಲ್ಲವೂ ಆಗುತ್ತೆ. ಆದ್ರೆ ಮೂರ್ತಿಗೆ ಕಣ್ಣಿಗೆ ಕಟ್ಟುವಂತಹ ಬಟ್ಟೆ ತೆಗೆಯೋದಿಲ್ಲ. ಬಾಲರಾಮನ ಮೂರ್ತಿಗೆ ಹೊದಿಸಿದ ಬಟ್ಟೆ ತೆಗಿಬಹುದು, ಆದ್ರೆ ಕಣ್ಣಿಗೆ ಕಟ್ಟಿರುವಂತಹ ಪಟ್ಟಿಯನ್ನ ಓಪನ್ ಮಾಡೋದಿಲ್ಲ. ಅಕಸ್ಮಾತ್ ವೈರಲ್ ಆಗಿದ್ದು ನಿಜವಾದ ಮೂರ್ತಿ ಆದ್ರೆ ತನಿಖೆ ಆಗಲಿದೆ ಅಂತ ಹೇಳಿದ್ದಾರೆ. ಅಯೋಧ್ಯೆಯಲ್ಲಿ ರಾಮನ ಆಗಮನದ ಜೊತೆಗೆ ವ್ಯಾಪಾರ ವಹಿವಾಟು ಮತ್ತಷ್ಟು ಚೇತರಿಕೆಯಾಗಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಭರ್ಜರಿ ವ್ಯಾಪಾರವಾಗ್ತಾ ಇದೆ. ಟಿವಿ9 ಜೊತೆ ಮಾತನಾಡಿದ ವ್ಯಾಪಾರಿಗಳು ರಾಮ ಮಂದಿರ ನಿರ್ಮಾಣ ಆಗಿದ್ರಿಂದ ವ್ಯಾಪಾರ ಚೆನ್ನಾಗಿದೆ. ರಾಮ ಮಂದಿರ ನೋಡೋದಕ್ಕೆ ಪ್ರವಾಸಿಗರು ಬರ್ತಾ ಇದ್ದಾರೆ. ಜೊತೆಗೆ ಅಯೋಧ್ಯೆ ಸಾಕಷ್ಟು ಅಭಿವೃದ್ಧಿ ಆಗಿದೆ ಅಂತ ವ್ಯಾಪಾರಿಗಳು ಹೇಳ್ಕೊಂಡಿದ್ದಾರೆ.
ವಿಶ್ವವಿಖ್ಯಾತ ತಿರುಪತಿ ಲಡ್ಡುಗಳನ್ನ ಅಯೋಧ್ಯೆಗೆ ರವಾನಿಸಲಾಗಿದೆ. ತಿರುಪತಿ ದೇವಸ್ಥಾನದಿಂದ ಒಟ್ಟು 1 ಲಕ್ಷ ಲಡ್ಡುಗಳನ್ನ ನಿನ್ನೆ ತಿರುಪತಿಯ ವಿಮಾನ ನಿಲ್ದಾಣದಿಂದ ರವಾನೆ ಮಾಡಲಾಗಿದೆ. ಲಡ್ಡು ಪ್ರಸಾದವನ್ನ ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಶಂಕುಸ್ಥಾಪನೆ ಸಮಾರಂಭದಲ್ಲಿ ಭಾಗವಹಿಸುವ ಭಕ್ತರಿಗೆ ವಿತರಿಸಲಾಗುತ್ತೆ. ಇನ್ನು ಚಂಡೀಗಢದಲ್ಲೂ ಕೂಡ 150 ಕ್ವಿಂಟಾಲ್ ಲಡ್ಡನ್ನ ತಯಾರಿಸಲಾಗ್ತಾ ಇದೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಸಂಭ್ರಮ ಕಳೆಗಟ್ಟಿದ್ದು ಶ್ರೀರಾಮನ ಆಗಮನಕ್ಕೆ ಇಡೀ ದೇಶವೇ ಕಾಯ್ತಾ ಇದೆ. ಇನ್ನು ರಾಮನ ಆಗಮನದ ಹೊತ್ತಲೇ ರಾಮಾಯಣದ ವಿಶೇಷ ಪುಸ್ತಕ ಪ್ರದರ್ಶನಕ್ಕೆ ಇಡಲಾಗಿದೆ. ಇನ್ನು ಅಯೋಧ್ಯೆಯಲ್ಲಿ ವಾರಣಾಸಿ ಪೊಲೀಸ್ ಬ್ಯಾಂಡ್ಗೆ ಕನ್ನಡಿಗರು ಭರ್ಜರಿ ಡ್ಯಾನ್ಸ್ ಮಾಡಿದ್ರು. ಲತಾ ಮಂಗೇಶ್ಕರ್ ಸರ್ಕಲ್ನಲ್ಲಿ ದಾವಣಗೆರೆಯ ರಾಮ ಭಕ್ತರು ಕುಣಿದು ಕುಪ್ಪಳಿಸಿರುವ ದೃಶ್ಯ ಬಹಳ ವಿಶೇಷವಾಗಿತ್ತು. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಹೋಮ ಹವನ ನಡೆಸಲಾಗ್ತಾ ಇದೆ. ಹೋಮ ಹವನದಲ್ಲಿ ಕರ್ನಾಟಕದ 24 ಅರ್ಚಕರು ಕೂಡ ಭಾಗಿಯಾಗ್ತಾ ಇದ್ದಾರೆ. ರಾಮ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭವಾಗಿದ್ದು ಅಯೋಧ್ಯೆಯ ರಾಮ ಮಂದಿರ ಸ್ವಚ್ಛಗೊಳಿಸುವ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ. ಸರಿಯೂ ನದಿ ನೀರಿನಿಂದ ರಾಮ ಮಂದಿರ ಸ್ವಚ್ಛತೆ ಮಾಡಲಾಗ್ತಿದೆ. ಉತ್ತರ ಪ್ರದೇಶದಲ್ಲಿ ದಟ್ಟ ಮಂಜು ಆವರಿಸಿದ್ದು ವಿಪರೀತ ಚಳಿ ಹೆಚ್ಚಾಗಿದೆ. ಹೀಗಾಗಿ ಪ್ರಾಣ ಪ್ರತಿಷ್ಠಾಪನೆಗೂ ಕೂಡ ಮಂಜಿನ ಭೀತಿ ಕಾಡಲಿದೆಯಾ ಎಂಬ ಅನುಮಾನಗಳು ಕಾಡ್ತಾ ಇವೆ. ಅಯೋಧ್ಯೆಗೆ ಬರಿಗಾಲಿನಲ್ಲಿ ಬರಬೇಡಿ ಅಂತ ಹೇಳಿ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಮನವಿ ಮಾಡಿಕೊಂಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಇನ್ನೂ ಚಳಿಯ ವಾತಾವರಣ ಇದೆ. ಈ ವಾತಾವರಣದಲ್ಲಿ ಭಕ್ತರು ಬರಿಗಾಲಲ್ಲಿ ಬರಬೇಡಿ ಅಂತ ಹೇಳಿದ್ದಾರೆ. ಶಿಲ್ಪಿಗಳ ಕಲೆಯ ಬಳಿಕ ಇದೀಗ ರಾಮ ಮಂದಿರದಲ್ಲಿ ಮಂಡಲ ಪೂಜೆಯ ರಾಯಚೂರು ಜಿಲ್ಲೆಯ 2 ಪಂಡಿತರು ಆಯ್ಕೆಯಾಗಿದ್ದಾರೆ. ಲಿಂಗಸೂಗೂರು ತಾಲೂಕಿನ ಗುರುಗುಂಟ ಗ್ರಾಮದ ಆದಯ್ಯ ಸ್ವಾಮಿ, ಮಸ್ಕಿ ತಾಲೂಕಿನ ಹಸಮಲ್ಕ್ನ ಗ್ರಾಮದ ಶ್ರೀಧರ್ ಸ್ವಾಮಿ 48 ದಿನಗಳು ನಡೆಯುವ ಮಂಡಲ ಪೂಜೆಯಲ್ಲಿ ಭಾಗಿಯಾಗಲಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಪೆನ್ಸಿಲ್ ಲೆಡ್ನಲ್ಲಿ ಶ್ರೀರಾಮನ ಚಿತ್ರ ಕೆತ್ತಲಾಗಿದೆ. ಮೈಸೂರಿನ ಕಲಾವಿದ ನಂಜುಂಡಸ್ವಾಮಿ ಕೈ ಚಳಕ ಇದರಲ್ಲಿ ತೋರಿಸಲಾಗಿದೆ. ಕೋಟೆನಾಡು ಚಿತ್ರದುರ್ಗದಿಂದ ಶಿವಶರಣ ಮಾದಾರ ಚೆನ್ನಯ್ಯ ಮಠದ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಶ್ರೀ ಅಯೋಧ್ಯೆಗೆ ತೆರಳಿದ್ದಾರೆ. ಹೊಸದುರ್ಗದ ಕುಂಚಿಟಿಗರ ಮಠದ ಶಾಂತವೀರ ಶ್ರೀಗಳು ಕೂಡ ಮುರುಘಾ ಮಠದ ಕರ್ತೃ ಗದ್ದುಗೆ ದರ್ಶನವನ್ನ ಪಡೆದಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಯೋಧ್ಯೆ ಗ್ರಾಮದ ಮಹಿಳೆಯರು ಶ್ರೀರಾಮನ ಜಪ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಶ್ರೀರಾಮ ನಾಮ ಜಪ ಪಠಣೆಯನ್ನು ನಡೆಸಲಾಗ್ತಾ ಇದೆ. ದೇಶದಾದ್ಯಂತ ರಾಮನಾಮ ಜಪದ ಜ್ವರ ಜೋರಾಗಿದ್ದು ಹಳ್ಳಿಯಲ್ಲೂ ಜೈ ಶ್ರೀರಾಮ ಘೋಷಣೆ ಮೊಳಗ್ತಾ ಇದೆ. ಅದೇ ರೀತಿ ಮಹಾರಾಷ್ಟ್ರದ ನಾಗ್ಪುರ ಖಾಸಗಿ ಶಾಲೆಯೊಂದರಲ್ಲಿ ಮಕ್ಕಳು ರಾಮನ ಹಾಡಿಗೆ ಹೆಜ್ಜೆ ಹಾಕಿರುವ ವಿಡಿಯೋ ವೈರಲ್ ಆಗಿದೆ.